ಎಲ್ಲರಿಗೂ ಕಥಾ ಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 81ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅಲ್ಲೇ ನಿಂತ್ಕೋ ಪಾಪಿ, ಇನ್ನೊಂದು ಹೆಜ್ಜೆ ಮುಂದಿಟ್ಟರು ಇಲ್ಲೇ ಶೂಟ್ ಮಾಡಿ ನಿನ್ನ ಜೊತೆ ಇರೋರನ್ನು ಶೂಟ್ ಮಾಡಿ ಕೊಂದಾಕಿ ಬಿಡ್ತೀನಿ. ನಿನಗೆ ನಿನ್ನ ಪ್ರಾಣದ ಮೇಲೆ ಆಸೆ ಇದ್ದರೆ ಇಟ್ಟ ಹೆಜ್ಜೆನ ಹಿಂದೆ ಇಡು, ಹತ್ರ ಬಂದರೆ ಶೂಟ್ ಮಾಡ್ತೀನಿ ಎಂದು ಅವಳು ಧೈರ್ಯವಂತೆಯ ಹಾಗೆ ಏಳು ಧ್ವನಿಯಲ್ಲಿ ಹೇಳಿದರೂ ಒಳಗೊಳಗೆ ಅಂಜಿಕೆಯಾಗುತ್ತಿತ್ತು ಅವಳಿಗೆ. ಅವಳ ಮಾತು ಕೇಳಿ ಗಾಬರಿಯ ಮುಖ ನಟಿಸುತ್ತಾ ಒಂದು ಕ್ಷಣ ತನ್ನ ಗೆಳೆಯರ ಮುಖವನ್ನು ನೋಡಿದ ರವಿ ಗೊಳ್ಳೆಂದು ನಕ್ಕು ಬಿಟ್ಟನು. ಅವನ ನಗುವಿನ ಹಿಂದೆ ಇರುವ ಕಾರಣ ತಿಳಿಯದೆ ತಬ್ಬಿಬ್ಬಾದಳು ಸಮೃದ್ಧಿ. ಶೂಟ್ ಮಾಡ್ತೀಯಾ? ಎಲ್ಲಿ ಶೂಟ್ ಮಾಡು ನೋಡೋಣ, ನಾನು ನೋಡ್ತೀನಿ. ಚಾಕ್ ಹಿಡಿಯೋ ಕೈಗೆ ಗನ್ ಹಿಡಿಯೋಕ್ಕೂ ಬರುತ್ತಾ ಅಂತ? ಎಲ್ಲಿ ಶೂಟ್ ಮಾಡು ನೋಡೋಣ, ಸಾಯಿಸು ನನ್ನನ್ನು ಎಂದು ಹೇಳುತ್ತಾ ಅವಳತ್ತ ಸಮೀಪವಷ್ಟರ ಹೊತ್ತಿಗೆ ಎಲ್ಲಿಂದಲೂ ಗುಂಡು ಹಾಡಿದ ಸದ್ದಾಗಿತ್ತು. ಆ ಸದ್ದು ಕೇಳಿ ಒಂದು ಕ್ಷಣ ಅಲ್ಲಿದ್ದ ಎಲ್ಲರೂ ಬೆಚ್ಚಿ ಬಿದ್ದರು. ನೋಡುತ್ತಿದ್ದ ಹಾಗೆ ನಡೆಯುತ್ತಿದ್ದ ಎಲ್ಲ ದೃಶ್ಯವನ್ನು ಸೆರೆ ಹಿಡಿಯುತ್ತಿದ್ದ ಅವನ ಗೆಳೆಯನ ಎದೆಗೆ ಗುಂಡು ನುಗ್ಗಿ ಅವನು ರಕ್ತದ ಮಡುವಿನಲ್ಲಿ ಬಿದ್ದು ಬಿಟ್ಟನು. ಅದನ್ನು ಕಂಡು ರವಿಯ ಕಣ್ಣುಗಳು ಆಶ್ಚರ್ಯದಿಂದ ಊರಗಲವಾದರೆ ಸಮೃದ್ಧಿಯ ಎದೆ ದಸಕ್ಕೆಂದಿತು. ಗುಂಡು ಹಾರಿ ಬಂದ ದಿಕ್ಕಿನೆಡೆಗೆ ಕಣ್ಣು ಹಾಯಿಸಿದವಳಿಗೆ ಆಶ್ಚರ್ಯವಾಗಿತ್ತು. ಯಾಕೆಂದರೆ ಅಲ್ಲಿ ಕೈಯಲ್ಲಿ ಗನ್ ಹಿಡಿದು ವೀರಾವೇಶದಿಂದ ನಿಂತಿದ್ದವನು ಮಣಿಕಾಂತ್. ಅವನನ್ನು ಕಂಡವಳಿಗೆ ಹೋದ ಜೀವ ಬಂದ ಹಾಗಾಗಿತ್ತು. ಆದರೆ ಅವನನ್ನು ಅಲ್ಲಿ ಕಂಡು ರವಿಯು ಸ್ತಂಭೀಭೂತನಾದನು. ನೋಡು, ಒಳ್ಳೆ ಮಾತಿಂದ ಅವಳಿಂದ ದೂರ ಸರಿ, ಇಲ್ಲ ಅಂದರೆ ಅವನಿಗಾದ ಗತಿಯೇ ನಿನಗೂ ಆಗುತ್ತೆ ಎಂದು ಘರ್ಜಿಸುತ್ತಲೇ ಎಚ್ಚರಿಕೆ ವಹಿಸುತ್ತಾ ಒಳಗೆ ಕಾಲಿಟ್ಟವನು, ಸಮೃದ್ಧಿ, ನೀವೀ ಕಡೆ ಬನ್ನಿ ಎಂದು ಹೇಳಿದರೆ ತಟಸ್ಥನಾಗಿದ್ದ ರವಿ ಇನ್ನಷ್ಟು ಜೋರಾಗಿ ನಗಲು ಶುರು ಮಾಡಿದನು. ಅವನ ನಗು ಕಂಡು ಮಣಿಕಾಂತ್ಗೂ ಪಿಚ್ಚೆನಿಸಿತು. ಸಮೃದ್ಧಿ ಮಣಿಕಾಂತ್ ಇಬ್ಬರು ಮುಖ ನೋಡಿಕೊಂಡರು. ಹೇ, ಯಾಕೆ ನಗ್ತಾ ಇದ್ದೀಯಾ? ಸಿಕ್ಕಾಕೊಂಡ್ಬಿಟ್ನಲ್ಲ ಅನ್ನೋ ದುಃಖಕ್ಕೆ ನಗಬೇಕು ಅಳಬೇಕು ಅಂತ ಗೊತ್ತಾಗದೆ ಮೆಂಟಲ್ ಏನಾದರೂ ಆಗ್ಬಿಟ್ಯಾ? ಅಥವಾ ಗೆಳೆಯ ಸತ್ನಲ್ಲ ಅನ್ನೋ ದುಃಖಕ್ಕೆ ಏನು ಮಾಡಬೇಕಂತ ತೋಚದೆ ನಗ್ತಾ ಇದ್ದೀಯಾ ಎಂದು ಕೇಳಿದವನ ಮಾತಿಗೆ ಗೊಳ್ಳೆಂದು ನಕ್ಕವನು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗೆಳೆಯನ ಕಡೆ ಬಂದ ರವಿ ಕೊನೆಗೂ ಹೊಗೆ ಹಾಕಿಸ್ಕೊಂಡ್ಬಿಟ್ಟ. ಒಳ್ಳೆಯದೇ ಆಯಿತು. ಈ ನನ್ನ ಮಗ ಇಲ್ಲಿರೋದಕ್ಕಿಂತ ಅಲ್ಲಿರೋದೇ ಬೆಟರ್. ಇವನು ಇದ್ದರೂ ಇವನಿಂದ ನನಗೆ ಯಾವ ಉಪಕಾರನೂ ಇಲ್ಲ. ಉಪಕಾರಕ್ಕಿಂತ ಅಪಕಾರನೇ ಜಾಸ್ತಿ. ನನ್ನ ಕೆಲಸ ಮುಗಿದಾದ ಮೇಲೆ ನಾನೇ ಇವನಿಗೆ ಟಿಕೆಟ್ ಕೊಡಬೇಕಂತ ಅಂದ್ಕೊಂಡಿದ್ದೆ. ಆದರೆ ಆ ಕೆಲಸನ ನೀನೇ ಮಾಡಿ ನನ್ನ ದಾರಿನ ಇನ್ನೂ ಸುಲಭ ಮಾಡಿದೆ. ಈಗ ನನಗೆ ಯಾವ ಅಡ್ಡಿ ಆತಂಕನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಎಂದನು. ಅವನ ಮಾತು ಕೇಳಿ ಅವರಿಬ್ಬರಿಗೂ ವಿಚಿತ್ರವೆನಿಸಿತು. ಗೆಳೆಯನ ಮರಣದಲ್ಲೂ ಸಂಭ್ರಮಿಸುತ್ತಿರುವನಲ್ಲ. ನೀನೇನು ಸೈಕೋನಾ ಎಂದು ಕೇಳಿದವನಿಗೆ ಸೈಕೋನಲ್ಲ, ಸೈಕೋನೆ ಎಂದವನು ಮಣಿಕಾಂತ್ನ ಎದೆಗೆ ಹುಲಿಯಂತೆ ಎಗರಿಬಿಟ್ಟನು. ಹಣತೆಗೊಂಡು ಈ ಜಾಗಕ್ಕೆ ಬಾ ಅಂದವನು, ಆದರೆ ಈಗಿಲ್ಲಿ ಯಾರೂ ಕಾಣಿಸ್ತಿಲ್ಲ ಎಂದು ತನ್ನಷ್ಟಕ್ಕೆ ಹೇಳಿಕೊಂಡವನ ಕಣ್ಣುಗಳು ಸುತ್ತಮುತ್ತ ಹೊರಳಿದವು. ನಿರ್ಜನ ಪ್ರದೇಶವದು. ಯಾರನ್ನ ಕೊಂದು ಹಾಕಿದರೂ ಸುಳಿವು ಸಿಗದಂಥ ಜಾಗ. ಒಂದು ಕ್ಷಣ ಅವನೆದೆಯೇ ನಡುಗಿತು. ಇಲ್ಲೇನಾದರೂ ಸಮೃದ್ಧಿನ ಕಿಡ್ನಾಪ್ ಮಾಡಿ ಇಟ್ಟಿರಬಹುದಾ ಎಂದು ಬುದ್ಧಿವಂತಿಕೆ ಉಪಯೋಗಿಸಿದವನು ಮುಂದೆ ಇದ್ದ ದಾರಿಯನ್ನೇ ಕುರುಹಾಗಿಟ್ಟುಕೊಂಡು ಒಂದು ನಿಮಿಷವೂ ತಡ ಮಾಡದೆ ಗಾಡಿ ಓಡಿಸಿದನು. ಮಣಿಕಾಂತ್ ರವಿ ಇಬ್ಬರ ನಡುವೆಯೂ ದೊಡ್ಡ ಸಮರವೇ ನಡೆಯುತ್ತಿತ್ತು. ಬಲದಲ್ಲಿ ಇಬ್ಬರು ಒಬ್ಬರಿಗಿಂತ ಏನೂ ಕಮ್ಮಿ ಇಲ್ಲ ಎಂಬಂತೆ ಹೊಡೆದಾಡಿಕೊಳ್ಳುತ್ತಿದ್ದರೆ ಭಯದಿಂದ ದೂರ ಹೋಗಿ ನಿಂತುಕೊಂಡು ಬಿಟ್ಟಳು ಸಮೃದ್ಧಿ. ರವಿಯ ಆಕ್ರಮಣದಿಂದ ಮಣಿಕಾಂತ್ಗೆ ಎಲ್ಲಿ ಅಪಾಯವಾಗಿ ಬಿಡುತ್ತದೋ ಎಂಬ ಭಯ ಅವಳನ್ನು ಕಾಡಿದಂತೂ ಸುಳ್ಳಲ್ಲ. ಪಾಳು ಬಿದ್ದ ಕಟ್ಟಡದತ್ತ ಕಾರ್ ನಿಲ್ಲಿಸಿದವನ ಕಣ್ಣಿಗೆ ಮುಂದೆ ನಿಂತಿದ್ದ ಕೆಂಪು ಬಣ್ಣದ ಕಾರ್ ಕಣ್ಣಿಗೆ ಬಿದ್ದಿತ್ತು. ಅದನ್ನು ಕಂಡೊಡನೆ ಅವನ ಕಣ್ಣುಗಳು ಸಂಕುಚಿಸಿಕೊಂಡವು. ಯಾಕೆಂದರೆ ಅಲ್ಲಿ ನಿಂತಿದ್ದ ಕಾರ್ ಮಣಿಕಾಂತ್ನದ್ದಾಗಿತ್ತು. ಅದನ್ನು ಕಂಡೊಡನೆ ಅವನ ಅನುಮಾನ ಬಲವಾಯಿತು. ಇದು ಮಣಿಕಾಂತ್ ಕಾರ್. ಹಾಗಾದರೆ ಸಮೃದ್ಧಿ ಕಿಡ್ನಾಪ್ ಆಗಿರೋದ್ರ ಹಿಂದೆ ಅಡಗಿರೋ ಕಾಣದ ಕೈಗಳು ಇವನದ್ದ? ನನ್ನ ಮೇಲೆ ಇರೋ ಸೇಡಿಗೆ ಸಮೃದ್ಧಿನ ದಾಳಾಗಿ ಉಪಯೋಗಿಸಿಕೊಳ್ತಾ ಇದ್ದಾನ? ಎಂಥ ಚಾಣಾಕ್ಷ ಇವನು! ಸಮೃದ್ಧಿನ ಕಿಡ್ನಾಪ್ ಮಾಡಿ ಅವಳಿರೋ ಜಾಗಕ್ಕೆ ನನ್ನನ್ನು ಕರೆಸ್ಕೊಂಡು ಇಬ್ಬರನ್ನು ಒಟ್ಟಿಗೆ ಕೊಲ್ಲಬೇಕನ್ನೋ ಪ್ಲ್ಯಾನ್ ಹಾಕ್ಕೊಂಡಿದ್ದಾನ? ಮಣಿಕಾಂತ್, ಇನ್ನೂ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋ ಮಾತೇ ಇಲ್ಲ ಕಣು. ನನ್ನ ಹೆಂಡ್ತಿನ ಈ ಸ್ಥಿತಿಗೆ ತಂದ ನಿನ್ನನ್ನು ನಾನು ಸಾಯಿಸದೆ ಸುಮ್ಮನೆ ಬಿಡಲ್ಲ. ನಿನ್ನ ಪಾಲಿನ ಯಮದೂತ ಬಂದ. ಇವತ್ತೇ ನಿನ್ನ ಕೊನೆ ದಿನ.
ಎಂದು ಹಲ್ಲು ಕಚ್ಚಿ ಮುಷ್ಟಿ ಬಿಗಿಯುತ್ತಾ ಒಳಹೊಕ್ಕವನು ಅಲ್ಲಿನ ದೃಶ್ಯ ಕಂಡು ಒಂದು ಕ್ಷಣ ನಿಬ್ಬೆರಗಾದ. ಒಳಹೊಕ್ಕವನು ಬೆಕ್ಕಸ ಬೆರಗಾಗಿ ಬಿಟ್ಟನು. ತನ್ನ ಕಣ್ಣುಗಳಿಂದ ತನಗೇ ನಂಬಲು ಸಾಧ್ಯವಾಗುತ್ತಿಲ್ಲ. ಒಂದು ಕಡೆ ಕೆಲ ದಿನಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡು ಇಡೀ ಪ್ರಪಂಚದ ಕಣ್ಣಿನಲ್ಲಿ ಸತ್ತನೆಂದು ಪ್ರಚಾರ ಗಿಟ್ಟಿಸಿಕೊಂಡಿದ್ದ ವ್ಯಕ್ತಿ ಇಂದು ತನ್ನ ಮುಂದೆ ಜೀವಂತವಾಗಿ ನಿಂತಿದ್ದಾನೆ. ಮತ್ತೊಂದು ಕಡೆ ತನ್ನ ನೆರಳನ್ನು ಕೂಡ ಸಹಿಸಲಾಗದ ವ್ಯಕ್ತಿ ತನ್ನ ಮಡದಿಗಾಗಿ ಅವನ ಜೊತೆ ಕಾಳಗಕ್ಕೆ ನಿಂತಿದ್ದಾನೆ. ಏನು ನಡೆಯುತ್ತಿದೆ ಎಂದು ಗೊತ್ತಾಗದೆ ಒಂದು ಕ್ಷಣ ಸ್ತಬ್ಧನಾಗಿ ಬಿಟ್ಟನು ವಿಕ್ರಮ್. ಕಾಳಗದಲ್ಲಿ ಮುಳುಗಿ ಹೋದವರಿಗೆ ಅವನು ಬಂದ ಪರಿವೇ ಇಲ್ಲ. ಆದರೆ ಅವರಿಬ್ಬರ ಕಾಳಗವನ್ನು ನೋಡುತ್ತಾ ಗುಬ್ಬಿ ಮರಿಯಂತೆ ಬಚ್ಚಿಟ್ಟುಕೊಂಡವಳ ಕಣ್ಣಿಗೆ ತನ್ನ ಇನಿಯನ ಸ್ಪಷ್ಟ ಚಿತ್ರಣ ಕಣ್ಣಿಗೆ ಬಿದ್ದಿತ್ತು. ಅವನನ್ನು ಕಂಡೊಡನೆ ಅವಳಲ್ಲಿ ಹೊಸ ಚೈತನ್ಯ ಹುಡುಪು ತುಂಬಿಕೊಂಡವು. ವಿಕ್ರಮ್ ಎಂದು ಉದ್ಗಾರ ತೆಗೆದವಳು ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಅವನತ್ತ ಧಾವಿಸಿ ಬಂದು ಅವನನ್ನು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡಳು. ಇಷ್ಟು ದಿನಗಳ ನಂತರ ತನ್ನ ಮುದ್ದಿನ ಮಡದಿಯನ್ನು ಕಂಡವನಿಗೆ ಪ್ರಪಂಚದ ಎಲ್ಲ ಸುಖ ಸಂತೋಷವನ್ನು ಮಡಿಲಿಗೆ ತಂದು ಸುರಿದ ಹಾಗಾಗಿತ್ತು. ಸೊಡಗಿ ಬೆಂಡಾಗಿ ಹೋಗಿದ್ದವಳ ಮುಖವನ್ನು ಕಂಡು ಅವನಿಗೆ ಅಳು ಒತ್ತರಿಸಿ ಬಂದಿತು. ಕಣ್ಣಲ್ಲಿ ನೀರು ತುಂಬಿಕೊಂಡವನೇ ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡನು. ಆ ಅಪ್ಪುಗೆಯಲ್ಲಿ ಅದೆಷ್ಟು ಒಲವಿತ್ತು. ಸಮೃದ್ಧಿ ಎಂದು ಮತ್ತೆ ಮತ್ತೆ ಉದ್ಗಾರ ತೆಗೆಯುತ್ತಲೇ ಇದ್ದನು. ಅವಳ ಹೆಸರೊಂದನ್ನು ಬಿಟ್ಟರೆ ಅವನ ಬಾಯಿಯಿಂದ ಬೇರಾವ ಪದಗಳು ಹೊರಡುತ್ತಿಲ್ಲ. ಒಬ್ಬರನ್ನೊಬ್ಬರು ಸೋಲಿಸುವ ಜಿದ್ದಲ್ಲಿ ಬಿದ್ದವರ ಕಣ್ಣಿಗೂ ಆ 2 ಜೋಡಿ ಹಕ್ಕಿಗಳು ಬಿದ್ದವು. ರವಿಗೆ ಏನು ಮಾಡಬೇಕೆಂದು ದಿಚ್ಚೇ ತೋಚದ ಹಾಗಾಯಿತು. ಜೊತೆಯಲ್ಲಿ ಎಲ್ಲಿ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಂಡು ಬಿಡುವೆ ಎಂಬ ಭಯವೂ ಕಾಡತೊಡಗಿತು. ಆದರೂ ತನ್ನ ಮೊಂಡುತನವನ್ನು ಬಿಡುತ್ತಿಲ್ಲ. ಮಣಿಕಾಂತನನ್ನು ಅಲುಗಾಡದ ಹಾಗೆ ಭದ್ರವಾಗಿ ಹಿಡಿದಿದ್ದಾನೆ. ಇಬ್ರು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ವಿಕ್ರಮ್, ಸಮೃದ್ಧಿನ ಮೊದಲು ಇಲ್ಲಿಂದ ಆಚೆ ಕರ್ಕೊಂಡು ಹೋಗು. ಈ ಸೈಕೋ ನನ್ನ ಮಗನನ್ನು ನಾನು ನೋಡ್ಕೋತೀನಿ. ನೀನು ಅವಳನ್ನು ಕರ್ಕೊಂಡು ಹೊರಗಡೆ ಹೋಗು. ಇಲ್ಲಿದ್ದರೆ ನಿಮಗೂ ಅಪಾಯ ಎಂದು ಚೀರಿದನು ಮಣಿಕಾಂತ್. ಅಷ್ಟರಲ್ಲಿ ಕೈಗೆ ಸಿಕ್ಕಿದ ಗಾಜಿನ ಬಾಟಲಿಯಿಂದ ಮಣಿಕಾಂತ್ನ ಹಣೆಗೆ ಒಡೆದನು ರವಿ. ಹಣೆಗೆ ಏಟಾಗಿ ರಕ್ತ ಚಿಮ್ಮಿತು. ನೋವಿನಿಂದ ಹಣೆ ಹಿಡಿದುಕೊಂಡ ಮಣಿಕಾಂತ್ ಹಿಡಿತ ಸಡಿಲವಾದರೆ ರವಿಯ ಮುಖದಲ್ಲಿ ವಿಕೃತ ನಗು ಮೂಡಿತು. ವಿಕ್ರಮ್, ಮಣಿಕಾಂತ್ಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ಪ್ಲೀಸ್ ಅವರನ್ನು ಕಾಪಾಡಿ. ಆ ಸೈಕೋ ಅವರನ್ನು ಕೊಲ್ಲೋದಕ್ಕೂ ಹೆಸೋನಲ್ಲ. ಪ್ಲೀಸ್ ವಿಕ್ರಮ್, ಹೆಲ್ಪ್ ಮಾಡಿ ಅವರಿಗೆ, ಅವರನ್ನು ಕಾಪಾಡಿ ಎಂದು ವಿನಂತಿಸಿಕೊಂಡಳು ಸಮೃದ್ಧಿ. ಅವಳು ಆಡಿದ ಮಾತಿನ ಜೊತೆಗೆ ಮಣಿಕಾಂತ್ನ ಹಣೆಯಲ್ಲಿ ಹರಿಯುತ್ತಿದ್ದ ರಕ್ತ, ಅವನ ನೋವು ನರಳಾಟ ಕಂಡು ವಿಕ್ರಮ್ನ ನರಗಳು ಸೆಟೆದುಕೊಂಡವು. ತಕ್ಷಣ ಅವನತ್ತ ಧಾವಿಸಿದವನು ರವಿಯ ಮೇಲೆರಗಿ ಮುಖಮೂತಿ ನೋಡದೆ ಹೊಡೆಯಲಾರಂಭಿಸಿದನು. ತನ್ನ ಮಡದಿಯನ್ನು ಈ ಸ್ಥಿತಿಗೆ ತಂದವನನ್ನು ನಜ್ಜುಗುಜ್ಜು ಮಾಡಿ ಹಾಕಿದನು. ಅವನ ಒಂದೊಂದು ಏಟಿಗೂ 3 ಲೋಕ ಸುತ್ತಿದ ಅನುಭವ ಆಗಿತ್ತು ರವಿಗೆ. ಗಿರ್ರು ಎನ್ನುತ್ತಿದ್ದ ತಲೆಯನ್ನು ಒತ್ತಿ ಹಿಡಿದವನು ಗೋಡೆಯ ಸಹಾಯದಿಂದ ತನ್ನನ್ನು ತಾನು ಸಂಭಾಳಿಸುತ್ತಾ ಎದ್ದು ನಿಂತನು. ಅವನ ಕಣ್ಣಿಗೆ ಎಲ್ಲವೂ ಮಂಜು ಮಂಜಾಗಿ ಕಾಣುತ್ತಿದ್ದವು. ತಕ್ಷಣ ಅವನತ್ತ ಓಡಿ ಬಂದವಳು ತನ್ನ ಸೀರೆಯ ಸೆರಗಿನ ತುದಿಯನ್ನು ಹರಿದು ರಕ್ತ ಸುರಿಯುತ್ತಿದ್ದ ಅವನ ಹಣೆಗೆ ಕಟ್ಟಿದಳು. ಇತ್ತ ಕಡೆ ತನ್ನವರಿಗೆ ಹಿಂಸೆ ಕೊಟ್ಟವನಿಗೆ 7 ಕೆರೆ ನೀರು ಕುಡಿಸಿದ್ದನು ವಿಕ್ರಮ್. ಅದಾಗಲೇ ರವಿಯ ದೇಹ ಅವನು ಕೊಟ್ಟ ಏಟಿನಿಂದ ಜರ್ಜರಿತವಾಗಿತ್ತು. ಎದ್ದು ನಿಲ್ಲಲು ಕೂಡ ಅವನಿಂದ ಸಾಧ್ಯವಾಗುತ್ತಿಲ್ಲ. ಅಷ್ಟಾದರೂ ವಿಕ್ರಮ್ನ ಕೋಪ, ರೋಷ, ಆವೇಶ ಒಂದಿನಿತೂ ಕಡಿಮೆಯಾಗಿಲ್ಲ. ಏದುಸಿರು ಬಿಡುತ್ತಾ ಸುಧಾರಿಸಿಕೊಳ್ಳುತ್ತಿದ್ದವನ ಕಣ್ಣುಗಳು ಬೆಂಕಿಯ ಉಂಡೆಗಳಾಗಿದ್ದವು. ಅವನ ರೌದ್ರ ನರ್ತನ ಕಂಡು ಸಮೃದ್ಧಿ, ಮಣಿಕಾಂತ್ ಇಬ್ಬರು ನಿಬ್ಬೆರಗಾಗಿದ್ದರು. ವಿಕ್ರಮ್, ಸಾಕು ನಿಲ್ಲಿಸಿ. ನೀವು ಹೀಗೆ ಹೊಡಿದ್ರೆ ಅವನು ಸತ್ತೇ ಹೋಗ್ತಾನೆ ಎಂದು ಕೊನೆಗೂ ಸಹಿಸಲಾಗದೆ ವಿನಂತಿಸಿಕೊಂಡಳು ಸಮೃದ್ಧಿ. ಹೌದು ವಿಕ್ರಮ್, ಅವನು ಮಾಡಿರೋ ಕರ್ಮಕ್ಕೆ ಸರಿಯಾಗಿ ಅವನಿಗೆ ಶಿಕ್ಷೆ ಆಗಿದೆ. ನೀನಿನ್ನು ಹೊಡೆದ್ರೆ ಅವನು ಸತ್ತೇ ಹೋಗ್ತಾನೆ. ಸಾಕು, ಅವನನ್ನು ಬಿಟ್ಬಿಡು. ಇಂಥ ಕ್ರಿಮಿನಲ್ಗಳನ್ನು ಕಾನೂನೇ ನೋಡುತ್ತೆ ಎಂದು ಅವನನ್ನು ಬಿಡಿಸಲು ನೋಡಿದನು ಮಣಿಕಾಂತ್. ಏನು, ಇವನನ್ನು ಬಿಡಬೇಕಾ? ಇಷ್ಟೆಲ್ಲ ಮಾಡಿರೋ ಈ ಲೋಫರ್ನ ಸುಮ್ಮನೆ ಬಿಡಬೇಕು ಅಂತ ಇದೆಯಾ? ನೋವೇ, ನಾನಿವತ್ತು ಇವನನ್ನು ಕೊಂದೇ ಇಲ್ಲಿಂದ ಹೊರಗಡೆ ಕಾಲಿಡೋದು. ಅಲ್ಲಿ ತನಕ ನನಗೆ ಸಮಾಧಾನ ಇಲ್ಲ ಎಂದು ರೋಷಾವೇಶದಿಂದ ನುಡಿದವನು ಪಕ್ಕದಲ್ಲಿ ಇದ್ದ ದೊಡ್ಡ ಕಲ್ಲನ್ನು ಕೈಗೆತ್ತಿಕೊಂಡರೆ ಮಣಿಕಾಂತ್, ಸಮೃದ್ಧಿ ಇಬ್ಬರಿಗೂ ಎದೆ ದೊಸಕ್ಕೆಂದಿತು. ಅಷ್ಟರಲ್ಲಿ ಪೊಲೀಸ್ನವರ ಜೊತೆಗೆ ವಿಕ್ರಾಂತ್ ಹಾಗೂ ಮನೆ ಮಂದಿಯೆಲ್ಲ ಆಗಮಿಸಿದರು. ಅಲ್ಲಿನ ಹದಗೆಟ್ಟ ಸ್ಥಿತಿ ಕಂಡು ವಿಕ್ರಾಂತ್ ನಿಬ್ಬೆರಗಾದರೆ ಮಗನನ್ನು ಈ ಅವತಾರದಲ್ಲಿ ಕಂಡ ಪುಷ್ಪಾರವರು ನಿಬ್ಬೆರಗಾಗಿದ್ದರು. ಜೊತೆಗೆ ಇನ್ನೊಬ್ಬ ಮಗನ ಹಣೆಗೆ ಕಟ್ಟಿದ ಪಟ್ಟಿ, ಸೋಡಿದ ರಕ್ತ ಕಂಡು ಅವರಿಗೆ ಗಾಬರಿಯಾಗಿತ್ತು.
ಸೊರಗಿ ಬಳಲಿ ಬೆಂಡಾಗಿ ಹೋಗಿದ್ದ ಮಗಳನ್ನು ಕಂಡು ಹೇಮಾರವರ ಕಣ್ಣುಗಳು ತುಂಬಿಕೊಂಡವು. ಈ ನೆಪದಲ್ಲಾದರೂ ಅಣ್ಣ ತಮ್ಮಂದಿರು ಇಬ್ಬರೂ ಮತ್ತೆ ಒಂದಾಗಲಿ ಎಂದು ಮನದಲ್ಲಿ ಬೇಡಿಕೊಂಡರು ಅನ್ನಪೂರ್ಣ. ನಿಮಗೆ ಅವನ ಮೇಲೆ ಎಷ್ಟೇ ಕೋಪ ಸಿಟ್ಟು ಇದ್ರೂ ಕಾನೂನನ್ನು ನೀವು ಕೈಗೆ ತಗೊಳ್ಳೋ ಹಾಗಿಲ್ಲ ವಿಕ್ರಮ್. ಅದು ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ. ಆ ಕಲ್ಲನ್ನು ಎತ್ತಿ ಆ ಕಡೆ ಬಿಸಾಕಿ, ಈ ನನ್ನ ಮಗನನ್ನು ನಾವು ನೋಡ್ಕೋತೀವಿ ಎಂದ ಇನ್ಸ್ಪೆಕ್ಟರ್ ಅವನನ್ನು ಅರೆಸ್ಟ್ ಮಾಡಿ ಹಾಗೆ ಆ ಡೆಡ್ ಬಾಡಿನ ಎತ್ಕೊಳ್ಳಿ ಎಂದರು. ಅವನ ಮಾತಿನಂತೆ ಹಣ್ಣುಗಾಯಿ ನೀರುಗಾಯಿ ಆಗಿದ್ದ ರವಿಯನ್ನು ಪೊಲೀಸ್ ಪೇದೆಗಳು ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋದರೆ ಪಕ್ಕದಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅವನ ಗೆಳೆಯನ ಹೆಣವನ್ನು ಆಂಬ್ಯುಲೆನ್ಸ್ ಮುಖಾಂತರ ಎತ್ತಿಕೊಂಡು ಹೋದರು. ಈಗ ಅಲ್ಲಿನ ಪರಿಸ್ಥಿತಿ ತುಸು ನಿರಾಳವಾಗಿ